ನಾನಿವತ್ತು ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ರೆಡಿಯಾಗಿದೆ. ನಾನಿಲ್ಲಿ ವೇರ್ ಮಾಡಿರೋಂಥ ಡ್ರೆಸ್ ಬಂದುಬಿಟ್ಟು ಮೀಶೋಯಿಂದ ಬುಕ್ ಮಾಡ್ಕೊಂಡಿದ್ದು. ಕಾಟನ್ ಸಿಲ್ಕ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಅದರಲ್ಲಿ ಬಂದಿರೋ ಎಂಬ್ರಾಯ್ಡ್ರಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇದ್ರದ್ದು ಲಿಂಕ್ ಬೇಕಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ನಮ್ಮ ಅಕ್ಕನ ಮನೆಗೆ ಬಂದ್ವಿ. ನಮ್ಮ ಅಕ್ಕನ ಮನೆಯದು ಗೃಹ ಪ್ರವೇಶ ಆಗಿ 1 ವರ್ಷ ಆಯಿತು. ಸೊ ಅದ್ರದ್ದು 1 ವರ್ಷದ ಪೂಜೆ ಇಟ್ಕೊಂಡಿದ್ರು. ಇಲ್ಲಿ ಶನಿವಾರನೇ ಬಂದ್ವಿ. ಶನಿವಾರ ಹೊರಡುವಾಗ ವಿಡಿಯೋ ಮಾಡ್ಕೊಂಡೆ ಅಷ್ಟೇ, ಮತ್ತೆ ಆಮೇಲೆ ಮಾಡ್ಕೊಳಕ್ಕಾಗಲಿಲ್ಲ. ಇದು ಭಾನುವಾರದ ಬೆಳಿಗ್ಗೆ ವಿಡಿಯೋ. ಮೊದಲು ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ತಿಂಡಿ ತಿನ್ನಿಸ್ತಾ ಇದ್ವಿ. ನಮ್ಮಮ್ಮ ಆಲ್ರೆಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಂತರ ಕೆಲಸ ಎಲ್ಲ ಮುಗಿಸಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ನಾನಿಲ್ಲಿ ವೇರ್ ಮಾಡಿರೋಂಥ ಸ್ಯಾರಿ ಬಂದುಬಿಟ್ಟು ನನ್ನ ಪೇಜಲ್ಲಿ ಅವೈಲೇಬಲ್ ಇದೆ, RS ಕಲೆಕ್ಷನ್ಸ್ ಬೇರೆ ಅನ್ನೋ ಪೇಜಲ್ಲಿ. ಬಟ್ ನಾನು ವೇರ್ ಮಾಡಿರೋ ಕಲರ್ ಇಲ್ಲ, ಬೇರೆ ಕಲರ್ಸ್ ಇದೆ. ಬೇಕಂದರೆ ಓಕೆ ಒಂದ್ಸಲ ಚೆಕ್ಔಟ್ ಮಾಡಿ. ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಆ ಸ್ಯಾರಿ ವಿಡಿಯೋದು ನಾನು ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ. ನಂತರ ನಾವು ನಮ್ಮ ಅಕ್ಕವ್ರ ಊರು ದೇವಸ್ಥಾನದ ಹತ್ರ ಹೋದ್ವಿ. ಅವ್ರ ಊರು ದೇವಸ್ಥಾನದಲ್ಲಿ ಪೂಜೆನ ಇಟ್ಕೊಂಡಿದ್ರು. ಅಲ್ಲೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮತ್ತೆ ಮನೆಗೆ ಬಂದು ನಮ್ಮ ಅಕ್ಕನ ಮನೆ ಹತ್ರ ಸಾಯಂಕಾಲ ಆಯಿತು ಅಂತಂದರೆ ನವಿಲ್ಗಳು ಬರುತ್ತೆ ಮನೆ ಹತ್ರ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಅದು ಬಂದರೆ ಸಾಕು ನೋಡ್ತಾನೆ ನಿಂತಿರ್ತಾರೆ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು.